ಸೊ ನಿಮ್ಮ ಹೆಸರು? ಕಿರಣ ಅಂತ. ಕಿರಣ್. ರಾಗಿ ಮುದ್ನಳ್ಳಿ, ಹಾಸನ್ ತಾಲೂಕು, ಹಾಸನ್ ಡಿಸ್ಟಿಕ್ಕು, ಹಾಸನ್ ಜಿಲ್ಲೆ. ನಮ್ದು ಒಟ್ಟಿನಲ್ಲಿ ಕರೆಕ್ಟಾಗಿ ಒಂದು ಏಪ್ರಿಲ್ 4ನೇ ತಾರೀಕಲ್ಲಿ ಹಾಕಿದ್ದೆ. 15 ದಿನಕ್ಕೆ ಔಷಧಿ ಹೊಡೆದೆ ಕಳೆನಾಶಕವ. ಇವರು ಪ್ರದೀಪ್ ಸರ್ ಬಂದಿದ್ರು, ವಿಸಿಟಿಗೆ ಬಂದಿದ್ರು. ಅವಾಗ ಏನ್ ಮಾಡಿದೆ, ಇನ್ನು ಇಷ್ಟೇ ಮೊಳಕೆ ಇತ್ತು. ಇವರು ಇದು ಮಾಡಿ ಇನ್ನ ಅಂತವ ಪೈರೋ MP 24ರಲ್ಲಿ ಮಾಡಿಸಿದ್ರು. ಪ್ರದೀಪ್ ಸರ್ ಮಾಡಿಸಿದ್ರು. ಮಾಡಿಸಿಲಿಗೆ 14 ದಿನ ಐತೆ. ಗಿಡ ಎಲ್ಲ ಇಷ್ಟೇ ಉದ್ದ ಇದ್ದು, ಈಗೆಲ್ಲ ಹೈಟು ಒಳ್ಳೆ ಹೊಡ್ತಾನು ಬಂದಿತ್ತು ಚೆನ್ನಾಗಿ. ಇದು ನಿಮಗೆ ಹೆಚ್ಚು ಕಮ್ಮಿ 1 ತಿಂಗಳು ಬೆಳೆ ಹಂಗೆ ಕಾಣ್ತಾ ಇಲ್ಲ, ಇದು 1-2 ತಿಂಗಳು 2.25 ತಿಂಗಳು ಬೆಳೆ ಹಂಗೆ ಕಾಣ್ತಾ ಇದೆ ಈಗ. ಸೊ ನಿಮ್ಗೆ ಏನಾದ್ರು ಅಬ್ಸರ್ವೇಷನ್ಸ್ ಏನಾದ್ರು ಇದೆಯಾ? ಈಗ ನೀವು ಹೊಡ್ತಾ ಚೆನ್ನಾಗಿ ಬಂದಿದೆ, ಬೆಳವಣಿಗೆ ಚೆನ್ನಾಗಿದೆ ಅಂತ ಹೇಳ್ತಿದ್ದ, ಎಲ್ಲರೂ ವೀಕ್ ಇದ್ ಕಡೆ ಮಾಡಿದೀರಾ? ವೀಕ್ ಇದ್ ಕಡೆ ಮಾಡಿದೀನಿ ಅಂದ್ರೆ ಆ ಕಡೆ ಮಾಡಿದೀನಿ. ಅಲ್ಲಿ ಪ್ರೆಸೆಂಟಿಗೆ ಹುಲ್ಲು ಸ್ವಲ್ಪ ಸಾಲ್ಟೇಜ್ ಆಯ್ತು ಅಂತ ಬುಟ್ಟೆ ಮುಚ್ಚಿರ್ಲಿಲ್ಲ, ಮಲ್ಚಿಂಗ್ ಏನು ಮಾಡಿರ್ಲಿಲ್ಲ. ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ನೋಡ್ಕೊಂಡ್ರೆ ನಾವು ಇದ್ ಮಾಡಿದೀವಿ. ಅಲ್ಲಿ ಹಂಗೆ ಬುಟ್ಟಿದ್ದೆ, ಇಷ್ಟೆಷ್ಟು ಉದ್ದ ಇದ್ದು ಮಳಿಕೆ ಅಲ್ಲಿ ಬುಟ್ಟಿದೀನಿ. ಹಂಗಾಗಿ ಈಗ ಎಲ್ಲ ಒಂದೇ ಸಮ ಇಲ್ಲಿ ತರಾನೇ ಗೊತ್ತೈತೆ. ಒಂದು ವರ್ಷ ಕಮ್ಮಿ ಆದ್ರೆ ಅಲ್ಲಿ ಹುಲ್ಲಿರ್ನಿಲ್ವಲ್ಲ, ಹಂಗಾಗಿ ಪ್ರೆಸೆಂಟ್ ಅಲ್ಲಿದ್ನೇ ತಿಳ್ಕೊಂಡಿದ್ದೀನಿ. ಅಂದ್ರೆ ಚೆನ್ನಾಗಿದೆ ನಿಮಗೆ, ಚೆನ್ನಾಗಿ. ಓಕೆ. ಸೊ ನಿಮಗೆ ಒಂದು 15 ದಿನದಲ್ಲಿ ಇಷ್ಟು ಡಿಫ್ರೆನ್ಸ್ ಕಾಣ್ತಾ ಇದೆ. ನಿಮಗೆ ಮುಂದೆ ಏನಂತಂದ್ರೆ ಇನ್ನೊಂದು 20 ದಿನ ಆದಾಗ ತುಂಬಾನೇ ಡಿಫ್ರೆನ್ಸ್ ಕಾಣುತ್ತೆ. ಗಿಡದ ಬೆಳವಣಿಗೆ ಆಗ್ಲಿ, ಹೊಡ್ತ ಆಗ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ನಾವೇನಂತಂದ್ರೆ ಗೆಡ್ಡೆ ಸೈಜ್ ಇನ್ಕ್ರೀಸ್ ಆಗೋದು ಅದನ್ನೆಲ್ಲ ನೋಡ್ಬೇಕಾಗತ್ತೆ. ಸೊ ಇದ್ರಲ್ಲಿ ಅಬ್ಸರ್ವೇಷನ್ಸ್ ನೆಕ್ಸ್ಟ್ ಹಂಗಿರುತ್ತೆ. ಸೊ ಇದೇನಂತಂದ್ರೆ ಫೈರೋ MP ನೋಡಿ, ಇದು ಟಾನಿಕ್ ತರ ಅಲ್ಲ, ಮೈಕ್ರೋರೈಸಾ ಇದು. ಸೊ ಇದು ಹಾಕೋದ್ರಿಂದ ಏನಾಗುತ್ತೆ, ನಿಮ್ಗೆ ಬೇರ್ ಬೆಳವಣಿಗೆ, ಗಿಡದ ಬೆಳವಣಿಗೆ ಚೆನ್ನಾಗುತ್ತೆ. ಪೋಷಕಾಂಶಗಳು ಎಲ್ಲದನ್ನು ಇದು ಮಾಡ್ಕೊಳುತ್ತೆ, ಹಿಡಿದಿಟ್ಕೊಂಡು ಗಿಡಕ್ಕೆ ಕೊಡೋ ಪ್ರಯತ್ನ ಮಾಡುತ್ತೆ. ಆಮೇಲೆ ಕೆಲವು ರೋಗ ಬರೋದನ್ನ ತಡೆ ಒಡ್ಡುತ್ತೆ, ಕಂಟ್ರೋಲ್ ಮಾಡುತ್ತೆ ಅಂತಲ್ಲ, ತಡೆ ಒಡ್ಡುತ್ತೆ. ಸೊ ಹಾಗಾಗಿ ನಿಮಗೆ ಇದನ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಡ್ರೆಂಚಿಂಗ್ ಅಥವಾ ನೀವು ಫರ್ಟಿಲೈಸರ್ ಅಪ್ಲಿಕೇಶನ್ ಜೊತೆ ಯೂಸ್ ಮಾಡ್ಬೋದು. ಫೈರೋ MP ಅಂತ. ಸೊ 200 ಗ್ರಾಮು ಎಕರೆಗೆ.